ದಯಮಾಡಿ ತಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿಯಲ್ಲೇ ಸಾಗಬೇಕು ಅಂತಂದರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗ್ತದೆ. ತಮ್ಮ ಗ್ರಾಮದ ಯುವಕರಿಗೆ, ಯುವತಿಯರಿಗೆ, ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಸ್ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ತಮ್ಮೆಲ್ಲರೂ ಕೂಡ ತಿಳಿದಿದೆ. ನೇಳೆ ಗ್ರಾಮದಲ್ಲಿ ಅತಿ ಹೆಚ್ಚು ವಿದ್ಯಾವಂತರು, ಅತಿ ಹೆಚ್ಚು ಕಾನೂನು ವ್ಯಾಸಂಗ ಮಾಡಿದವರು, ಅತಿ ಹೆಚ್ಚು ಜಡ್ಜ್ಗಳು, ಲಾಯರ್ಗಳು ಎಲ್ಲ ಈ ಒಂದು ಗ್ರಾಮದಿಂದ ಹೊರಹೊಮ್ಮಿದ್ದಾರೆ, ನಮಗೆಲ್ಲ ತಿಳಿದಿದೆ. ಅದನ್ನು ತಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಬೇಕು. ಹೀಗೆ ಬೇರೆ ಯಾರು ಆದರ್ಶಗಳು ಬೇಡ. ಬಾಬಾ ಸಾಹೇಬರ ಆದಿಯಾಗಿ ನಿಮ್ಮ ಗ್ರಾಮದಲ್ಲಿ ಯಾರು ಈ ರೀತಿಯಾದಂತಹ ಕಷ್ಟಪಟ್ಟು ಶ್ರಮಪಟ್ಟು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಲಾಯರ್ಗಳಾಗಿರ್ಬೋದು, ಜಡ್ಜ್ಗಳಾಗಿರ್ಬೋದು, ವೈದ್ಯರಾಗಿರ್ಬೋದು, ಯಾರು ಇದರಿಂದ ಹೊರಹೊಮ್ಮಿದಾರೋ ಅವರೇ ನಿಮಗೆ ಒಂದು ಮಾದರಿ. ಅದನ್ನು ತಾವೆಲ್ಲರೂ ಕೂಡ ಪರಿಗಣಿಸಿ ನಾವೆಲ್ಲರೂ ಕೂಡ ದಯಮಾಡಿ ಬಾಬಾ ಸಾಹೇಬರ ಹಾದಿಯಲ್ಲೇ, ಶಿಕ್ಷಣ ಹಾದಿಯಲ್ಲೇ ಸಾಗಬೇಕು ಅಂತ ತಮ್ಮಲ್ಲಿ ಗೌರವಪೂರ್ವಕವಾಗಿ ನನ್ನ ವಿನಂತಿಯನ್ನು ಮಾಡಲಿಕ್ಕೆ ಹೆಜ್ಜೆಯನ್ನು ಪಡ್ತೇನೆ. ಜೊತೆಗೆ ಇವತ್ತಿನ ದಿವಸ ನಮಗೆ ಇವತ್ತೊಂದು ಅವಕಾಶ, ಇವತ್ತು ತಮ್ಮೆಲ್ಲರ ಸೇವೆಯನ್ನು ಮಾಡಲಿಕ್ಕೆ ಆಗಿದೆ ಅಂತಂದರೆ ಅದಕ್ಕೆ ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ ಆಗಿರೋಂಥದ್ದು. ಇವತ್ತು ಪುರುಷೋತ್ತಮ ಅವರು ಕೂಡ ಮೈಸೂರಿನಲ್ಲಿ ಮೇಯರ್ ಆಗ್ತಾರೆ ಅಂತಂದರೆ ಅದಕ್ಕೂ ಕೂಡ ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನದಿಂದ ಸಾಧ್ಯ ಆಗಿರೋಂಥದ್ದು. ಅದರಿಂದ ತಾವೆಲ್ಲರೂ ಕೂಡ ಇವತ್ತು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರು, ನಮ್ಮ ಎಲ್ಲ ತಾಯಂದರು ತಾವೆಲ್ಲರೂ ಕೂಡ ಸೇರಿದ್ದೀರಾ. ದಯಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಹತ್ವವನ್ನು, ಹೆಚ್ಚಿನ ಪ್ರೋತ್ಸಾಹವನ್ನು ವಿದ್ಯಾಭ್ಯಾಸಕ್ಕೆ, ಮುಂದಿನ ಪೀಳಿಗೆಗೆ, ವಿದ್ಯಾರ್ಥಿಗಳಿಗೆ ತಾವೆಲ್ಲರೂ ಕೂಡ ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ತಾವೆಲ್ಲರೂ ಕೂಡ ಮತ್ತೊಮ್ಮೆ ಬಾಬಾ ಸಾಹೇಬರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇವತ್ತು ನನ್ನನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಇಲ್ಲಿ ನಿಂತು ಮಾತನಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.